ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಈ ಥರ ಕೂತ್ಕೊಂಬಿಟ್ಟು ಕ್ಲೀನಾಗಿ ಮಾತಾಡ್ತಿದ್ದೀನಿ. ನನಗಾಗಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಿಮ್ಗೆ ಆಲ್ಮೋಸ್ಟ್ ನಾನು ಮೇಲ್ಗಡೆ ಹಾಕಿರ್ತೀನಿ. ನಿಮಗೆ ಟೈಟ್ಲ್ ಗೊತ್ತಾಗಿರುತ್ತೆ, ಏನು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ. ಸರಿ, ನಾನೀಗ ಮಾತಾಡ್ತಾ ಅದ್ರ ನಾನು ಏನು ವಿಷಯ, ಹೆಸ್ರು ಏನು, ಊರು ಹೆಸ್ರು ಏನು, ಅದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟು ಹಾಗೆ ಫ್ರೆಂಡ್ಸ್, ನನ್ನ ಹೆಸ್ರನ್ನ ಹೇಳ್ಬಿಡ್ತೀನಿ. ಫಸ್ಟು ನನ್ನ ಹೆಸರು ಅಶ್ವಿನಿ ಅಂತ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ. ಇನ್ನು ಸ್ಟಾರ್ಟಿಂಗಲ್ಲಿ ಇದ್ದೀನಿ. ನನಗಿನ್ನೂ ಈಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟು ವೀಡಿಯೋಸ್ಗಳೆಲ್ಲ ಹಾಕಿದ್ದೀನಿ. ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಹಾಗೆ ಫ್ರೆಂಡ್ಸ್, ಒಬ್ಬೊಬ್ಬರು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಿದ್ದಾರೆ. ಯಾಕೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ವೀಡಿಯೋಸು 2 days 3 days 4 days ಲೇಟ್ ಆಗ್ಬೋದು. ಅದೇ ವೀಡಿಯೋಸ್ನೆಲ್ಲ ನಾನು ಅದನ್ನು ಯೋಚನೆ ಮಾಡಿಬಿಟ್ಟು ಈ ವಿಡಿಯೋ ಹಾಕಬೇಕೋ ಬೇಡ ಅಂತ ಯೋಚನೆ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಇವಾಗಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ವಿಡಿಯೋ ಹಾಕಬೇಕು, ಏನದಕ್ಕೆ ಹಾಕಬೇಕು, ಏನು ಅನ್ನೋದು ನನಗೇನು ಅಷ್ಟು ಕ್ಲೀನಾಗೇನೋ ಗೊತ್ತಾಗ್ತಾ ಇಲ್ಲ. ಅಂದ್ರೂ ನನಗೆ ಗೊತ್ತಾದಷ್ಟು ನಾನು ವೀಡಿಯೋಸ್ನ ಹಾಕ್ತಾ ಹೋಗ್ತಿದ್ದೀನಿ ಫ್ರೆಂಡ್ಸ್. ಹಾಗೆ ನನಗೂ ನೀವೆಲ್ಲ ಸಪೋರ್ಟ್ ಮಾಡಿದರೆ ನನಗೂ ಇನ್ನೂ ಜೋಶ್ ಬರುತ್ತೆ. ಆ ವೀಡಿಯೋಸ್ ಇನ್ನೂ ಚೆನ್ನಾಗಿ ಮಾಡಾಕಬೇಕು, ಇನ್ನೂ ಈ ಥರ ಮಾಡಾಕಬೇಕು. ಆಮೇಲೆ ಟ್ರಾವೆಲಿಂಗ್ಸ್ ವೀಡಿಯೋನೂ ಅಷ್ಟೇ, ನಾವು ಎಲ್ಲಿ ಹೋಗ್ತೀವಿ ಪ್ರತಿಯೊಂದು ಟ್ರಾವೆಲಿಂಗ್ ವೀಡಿಯೋನೂ ಹಾಕ್ತಿದ್ದೀನಿ ಆಲ್ಮೋಸ್ಟು. ಹಾಗೆ ಇನ್ನೂ ಒಳ್ಳೆ ವೀಡಿಯೋಸ್ ಹಾಕಬೇಕು ಅಂದರೆ ನೀವು ಸಪೋರ್ಟ್ ಮಾಡಿದರೆ ತಾನೇ ಫ್ರೆಂಡ್ಸ್ ನಾವು ಹಾಕೋಕ್ಕೆ ಹೋಗೋದು. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಈ ವಿಡಿಯೋಗೆ ಎಷ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀರಾ, ಎಷ್ಟು ಚೆನ್ನಾಗಿ ವೀಡಿಯೋಸ್ನ ಶೇರ್ ಮಾಡ್ತೀರಾ, ಎಲ್ಲ ಕಮೆಂಟ್ ಮಾಡ್ತೀರಾ. ಪ್ಲೀಸ್ ಕಮೆಂಟ್ ಮಾಡಿ. ಹೀಗೆ ಏನಾದರೂ ಚಿಕ್ಕ ಪುಟ್ಟ ತಪ್ಪಾದರೆ ಕಮೆಂಟ್ ಮಾಡಿ ಹೇಳಿ, ಈ ರೀತಿ ಎಲ್ಲ ಹಿಂಗೆ ಮಾಡಿ ಅಂತ ಬಿಟ್ಟು ಹೇಳಿ. ಹಾಗೆ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ನನಗೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನನಗೆ ಭಾಳ ದಿವಸದಿಂದ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಅನ್ನಿಸ್ತಿತ್ತು ನನಗೆ. ಅಂದರೂ ನನಗೆ ಯೂಟ್ಯೂಬ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಇವಾಗೇನು ಅಂದರೆ ಇವಾಗ ನಮ್ಮ ಅಪ್ಪಾಜಿಯರಿಗೆಲ್ಲ ಅದು ವೀಡಿಯೋಸ್ ಎಲ್ಲ ಮೊಬೈಲೆಲ್ಲ ಹಾಕ್ತಾರೆ ಅಂದರೆ ಇವಾಗ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ, ಏನಕ್ಕೆ ಹಾಕ್ತೀರಾ, ಹಾಕ್ಬೇಡ್ರಿ ಅಂತ ಬಿಟ್ಟು ಅವ್ರೊಂದು ಸ್ವಲ್ಪ ಎಲ್ಲ ಮನೇಲೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ಅಂತ ಬಿಟ್ಟು. ಆಮೇಲೆ ಮದುವೆ ಆದಮೇಲೆ ನನಗೆ 2019ರಲ್ಲಿ ಮದುವೆ ಆಗಿದ್ದೆ. ನಂದು ಲವ್ ಮ್ಯಾರೇಜು ಆಗಿರೋದು. ಹಂಗಾಗಿ 2019ರಲ್ಲೇ ಮದುವೆ ಆಗಿರೋದು. ನಮ್ಮ ಯಜಮಾನ್ರಿಗೆ 21 ಇತ್ತು. 21 ಇತ್ತು, ನನಗೆ 19 ಇತ್ತು ಮದುವೆ ಆದಾಗ. ಹಾಗೆ ಫ್ರೆಂಡ್ಸ್, ಇವಾಗ ಮದುವೆ ಆಯಿತು. ಮದುವೆ ಆದಮೇಲೆ ನಾನು ಟಿಕ್ ಟಾಕ್ ಮಾಡ್ತಿದ್ದೆ. ಒಂದು ಸ್ವಲ್ಪ ದಿವಸ ವೀಡಿಯೋಸ್ಕೊಂಡು. ಆಮೇಲೆ ಅಪ್ಪಾಜಿ ಎಲ್ಲ ಬೈದರು, ಮಾಡಬೇಡ ಅಂತ ಬಿಟ್ಟು ಹೇಳ್ತಿದ್ರು. ಸರಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ಬೇರೆ ಆಗೋಯ್ತದು. ನಾನು ಇನ್ನು ಅವಾಗ ಸ್ಟಾರ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು 100 ವೀಡಿಯೋಸ್ನ ಹಾಕಿದ್ದೆ. ನಾನು ವೀಡಿಯೋಸ್ ಮಾಡಿದ್ದೆ ಆಲ್ರೆಡಿ. ಅದೇ ಭಾಳ ದಿವಸ ಆಗಿತ್ತು, ಒಂದು 3-4 ತಿಂಗಳೇನೋ ಆಗಿತ್ತು ಫ್ರೆಂಡ್ಸ್. ಅಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಇಟ್ಕೊಂಡು ಬ್ಯಾನ್ ಆಗೋಯ್ತದು. ಸರಿ ಬಿಡು ಅಂದ್ಕೊಂಡು ಸುಮ್ಮನೆ ಅವಾಗ ಅವಾಗ ಮದುವೆ ಆದಮೇಲೆ ನಮ್ಮ ಮೊಬೈಲ್ ಕೊಡಿಸಿದ್ದು. ಆಮೇಲೆ ಮೊಬೈಲ್ ಕೊಡಿಸಿದ್ರಲ್ವ, ಸರಿ ಆಯಿತು, ಹಂಗೆ ಬೇರೆ ಬ್ಯಾನ್ ಆಯ್ತಲ್ವ ಅಂತಬಿಟ್ಟು ಅದು ಬಿಟ್ಟೆ. ಅದೇನು ಬೇಜಾರಾಗೋಯ್ತು, ಸುಮ್ಮನಾಗ್ಬಿಟ್ಟೆ ನಾನು. ಹೆಂಗೋ ಒಂದು ಹಂತದಲ್ಲಿ ಎತ್ಕೊಂಡಿದ್ದೆ ನಾನು. ಮೊಬೈಲ್ ತಗೊಂಡಿದ್ದೆ ಅವಾಗೇನೋ ಹೊಸ್ದಾಗಿ ಟಿಕ್ ಟಾಕ್ ಮಾಡ್ಕೊಂಡು. ಆಮೇಲೆ ಯೂಟ್ಯೂಬ್ ಚಾನಲ್ ಏನೇನೋ ತಲೆ ಓಡಿಸ್ಕೊಂಡು ನಮ್ಮ ರಾಕಿ ಹೇಳಿದ್ದೆ ಮಾಡು ಅಂತ ಹೇಳಿದ್ರು. ಅಲ್ಲಿ ಇಷ್ಟು ವರ್ಷ ಆಯಿತು ನೋಡಿ ಫ್ರೆಂಡ್ಸ್. ನಮ್ಮ ಪಾಪು ಆದಮೇಲೆ ನಾನು ಇದು ಇವಾಗ ಕೂಡ ಬಂದಿದ್ದೆ ಅನಿಸುತ್ತೆ ಯೂಟ್ಯೂಬ್ ಮಾಡಬೇಕು ಅಂತೇಳ್ಬಿಟ್ಟು. ನನ್ನ ಪಾಪು ಹುಟ್ಟಿದ ಮೇಲೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡೆ, ಯೂಟ್ಯೂಬ್ ಓಪನ್ ಮಾಡ್ಕೊಂಡೆ. ಸರಿ, ನಾನು ರಾಕಿ ಮಾಡ್ತೀನಿ, ಈ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿಕ್ಕೆ, ಸರಿ ಮಾಡು, ನಾನು ನೋಡ್ತೀನಿ, ಎಲ್ಲದನ್ನು ಮ್ಯಾನೇಜ್ ಮಾಡ್ತೀನಿ, ಮಾಡು ಅಂತ ಹೇಳಿದ್ರು. ಸಪೋರ್ಟ್ ಮಾಡಿದ್ರು ನನಗೆ ನಮ್ಮ ರಾಕಿ. ಅವ್ರ ಸಪೋರ್ಟಿಂದನೇ ಅಲ್ವಾ ನಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡ್ತಿರೋದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋಕ್ಕೆ ಆಗಲಿ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೆ ಆಗಲಿ. ಈಗ ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತೀನಿ, ಎಲ್ಲ ಹೇಳ್ಕೊಟ್ರು. ಸರಿ, ಅದನ್ನೆಲ್ಲ ಎಡಿಟ್ ಮಾಡಬೇಕಲ್ವ, ಎಡಿಟ್ ಮಾಡೋಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ನಮ್ಮ ರಾಕಿ ಹೆಲ್ಪ್ ಮಾಡಿದ್ರು. ಅವರು ಸ್ಟಾರ್ಟಿಂಗಲ್ಲೆಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಎಡಿಟ್ ಮಾಡೋದು ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತಿದ್ರು. ಈಗ ಅವ್ರು ಎಷ್ಟು ದಿವಸ ಮಾಡ್ಕೊಡ್ತಾರೆ, ಅವ್ರ ಕೆಲಸ ಎಲ್ಲ ಬಿಟ್ಟು ಮಾಡ್ಕೊಡೋಕ್ಕಾಗಲ್ಲ. ಆಮೇಲೆ ನಾನು ಎಲ್ಲ ನೋಡ್ಕೊಂಡು ಎಲ್ಲ ಕಲಿತ್ಕೊಂಡು ನನಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಹಾಕ್ತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮ ರಾಕಿ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಅಮ್ಮ ಅಂತೂ ಮೊದಲೇ ಸಪೋರ್ಟ್ ಮಾಡ್ತಾರೆ, ಅವರು ಅಷ್ಟೇ. ಯಾಕೆಂದರೆ ನಮ್ಮಮ್ಮ ಫಸ್ಟ್ ವೀಡಿಯೋಸ್ ಮಾಡು, ಯೂಟ್ಯೂಬ್ ಮಾಡಿದೆ, ಇವತ್ತು ವೀಡಿಯೋ ಹಾಕ್ದ ಅಂತಬಿಟ್ಟು ನಮ್ಮಮ್ಮನೂ ಕೇಳ್ತಿದ್ದಾರೆ. ನಮ್ಮಮ್ಮ ನಾನು ಕೆಲಸ ಮಾಡ್ಕೊತೀನಿ, ಮಾಡೋವು ಅಂತಾರೆ. ಹಂಗೆ ನಮ್ಮಮ್ಮ ಹೇಳುತ್ತೆ. ಆಮೇಲೆ ನಮ್ಮಮ್ಮ
ನಮ್ಮಮ್ಮಗೂ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಅವ್ರ ಮೇಲೆ ಎಲ್ಲ ಬಿಡೋಕ್ಕಲ್ಲ. ನಮ್ಮಮ್ಮ ಈಗ ಅಡುಗೆ ಮಾಡ್ತೈತೆ ಅಂದರೆ ಪಾಪುನಾರು ನಾನು ನೋಡ್ಕೊಳಂಗಿರ್ಬೇಕಲ್ವ, ಹಂಗಾಗಿ ಸ್ವಲ್ಪ ಆ ರೀತಿ ಆಗ್ತಾಯಿದೆ. ನಾನು ಪಾಪು ನೋಡ್ಕೊತೀನಿ, ಆಮೇಲೆ ನಮ್ಮಮ್ಮ ಅಡುಗೆ ಮಾಡ್ತಾರೆ, ಇಲ್ಲ ನಾನು ಅಡುಗೆ ಮಾಡಬೇಕು, ನಮ್ಮಮ್ಮ ಪಾಪು ನೋಡ್ಕೊತಾರೆ. ಹಿಂಗೆ ಮ್ಯಾನೇಜ್ ಮಾಡ್ಕೊತ ಹೋಗ್ತಾಯಿದ್ದೀವಿ ನಾವು. ಹಾಗೆ ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಅಪ್ಪಾಜಿ ವೀಡಿಯೋಸ್ ಎಲ್ಲ ಹಾಕ್ಬೇಡ ಅಂತ ಬಿಟ್ಟು ಹಂಗೆಲ್ಲ ಹೇಳ್ತಾಯಿದ್ರು. ಆಮೇಲೆ ಈಗ ನಮ್ಮ ರಿಲೇಷನ್ನೇ ಆಗಲಿ, ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲ ಬಂದುಬಿಟ್ಟು ವೀಡಿಯೋಸ್ ನಿಮ್ಮ ಮಗಳು ಮಾಡ್ತಾಳೆ, ಚೆನ್ನಾಗಿ ಮಾಡಿದ್ದಾಳೆ, ಇವತ್ತು ವೀಡಿಯೋ ಚೆನ್ನಾಗಿ ಹಾಕಿದ್ದಾರೆ, ಚೆನ್ನಾಗಿದ್ದಾಳೆ ಅಂತಬಿಟ್ಟು ಎಲ್ಲ ಹೇಳ್ತಾರಲ್ವ. ಅವಾಗ ನಮ್ಮ ಅಪ್ಪಾಜಿ ನಾವು ಚೆನ್ನಾಗಿ ಮಾಡಿದೆ. ಅವಾಗ ಮೊನ್ನೆ ಕೇಳ್ತಿದ್ರು ವೀಡಿಯೋಸಲ್ಲಿ ತೋರಿಸು ಅಂತಿದ್ರು. ನೋಡೇ ಇರಲಿಲ್ಲ ನಮ್ಮ ಅಪ್ಪಾಜಿ. ಇನ್ಸ್ಟಾಗ್ರಾಮ್ ಅಪ್ಪಾಜಿ ಮೊಬೈಲ್ ಐತೆ ಅಂದರೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾನೆ ಇದ್ದೆ ಅಂದರೆ ನೋಡೋಕ್ಕೆ ನಮ್ಮ ಅಪ್ಪಾಜಿ ಮೊಬೈಲಿಗೆ ಹೋಗ್ತಾ ಇರಲಿಲ್ಲ. ಅವು ನಾನು ಮಾಡಿರೋ ವೀಡಿಯೋಸ್ ಎಲ್ಲ ಟಿ ವಿ ಕನೆಕ್ಟ್ ಮಾಡಿಬಿಟ್ಟು ನನ್ನ ಮೊಬೈಲಿಂದ ನಾನು ತೋರಿಸ್ದೆ. ನನ್ನ ಮಗಳು ಇಷ್ಟೊಂದು ಟ್ಯಾಲೆಂಟ್ ಇತ್ತು ಅಂತಬಿಟ್ಟು ನಮ್ಮ ಅಪ್ಪಾಜಿಗೆ ಅವಾಗ ಗೊತ್ತಾಗಿತ್ತೆ. ಎಷ್ಟು ವರ್ಷ ಬೇಕಾಗಿತ್ತು ಇಷ್ಟು ಗೊತ್ತಾಗೋಕ್ಕೆ. ಆಮೇಲೆ ಹಾಗಂತ ಹೇಳಿದರು. ಆಮೇಲೆ ಅವ್ರಿಗೂ ಖುಷಿ ಆಯಿತು, ಎಲ್ಲರೂ ಬಂದು ಹೇಳ್ತಾರಲ್ವ ಅಂತಬಿಟ್ಟು ನಮ್ಮ ಅಪ್ಪಾಜಿಗೂ ಖುಷಿ ಆಯಿತು. ಆಮೇಲೆ ನನಗೂ ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಜೋಶ್ ಬಂತು. ಎಲ್ಲರೂ ಹೇಳ್ತಾರಲ್ಲ ಹಾಯ್ ಅಂತ ನನಗೂ ಖುಷಿ ಬಂತು. ಆಮೇಲೆ ಹಾಗೆ ಫ್ರೆಂಡ್ಸ್, ಯೂಟ್ಯೂಬ್ನು ಅಷ್ಟೇ ಅದೇ ರೀತಿ ಚೆನ್ನಾಗಿ ಮುಂದುವರಿಸ್ಕೊಳ್ಬೇಕು ಅಂತ ತುಂಬ ಆಸೆ ಐತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನಗೆ ಚಿಕ್ಕವಳಿಂದ ತುಂಬ ಆಸೆ ಐತೆ ಯೂಟ್ಯೂಬ್ ಮಾಡಬೇಕು, ವೀಡಿಯೋಸ್ಗಳು ಮಾಡಬೇಕು, ನಾನು ರೀಲ್ಸ್ಗಳು ಮಾಡಬೇಕು ಅಂತ ತುಂಬ ಆಸೆ ನನಗೆ. ಇವಾಗಿನೂ ಕಷ್ಟಪಟ್ಕೊಂಡು ಇಷ್ಟಪಟ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮೂರು ಯಾವುದು ಫ್ರೆಂಡ್ಸ್? ಫಸ್ಟು ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು, ಹೊಸದುರ್ಗ ತಾಲೂಕು. ಆಲ್ಮೋಸ್ಟ್ ಎಷ್ಟೊಂದು ಜನ ಗೊತ್ತಿರುತ್ತೆ. ಚಿತ್ರದುರ್ಗ ಡಿಸ್ಟಿಕ್ ಗೊತ್ತಿರುತ್ತೆ. ಚಿತ್ರದುರ್ಗ ಡಿಸ್ಟಿಕ್ಕು, ಹೊಸದುರ್ಗ ತಾಲೂಕು ಫ್ರೆಂಡ್ಸ್. ಇದು ಹೊಸದುರ್ಗ ಎಷ್ಟು ಜನಕ್ಕೆ ಗೊತ್ತಿತ್ತು ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ಹೊಸದುರ್ಗದಲ್ಲಿದ್ದೀರಾ, ಹೊಸದುರ್ಗ ಸುತ್ತಮುತ್ತ ಇದ್ದೀರಾ, ಅವರೆಲ್ಲ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದಾರೆ ನಮ್ಮೂರಲ್ಲಿ ಅಂತ ನನಗೂ ಗೊತ್ತಾಗುತ್ತೆ ಅವಾಗ. ಹಾಗೆ ಫ್ರೆಂಡ್ಸ್, ಇನ್ನೇನು ನಮ್ಮೂರ ಹೆಸರು ಆಲ್ಮೋಸ್ಟ್ ಹೇಳಿದ್ದೀನಿ ಇವಾಗ ನಿಮಗೆ. ಆಮೇಲೆ ನನ್ನ ಹೆಸರು ಬಂದುಬಿಟ್ಟು ಅಶ್ವಿನಿ ಫ್ರೆಂಡ್ಸ್. ಗೊತ್ತಿರುತ್ತೆ, ಯೂಟ್ಯೂಬಲ್ಲಿ ನಾನು ಹಾಕಿದ್ದೀನಿ ಅಶ್ವಿನಿ ಅಂತೇಳ್ಬಿಟ್ಟು. ಅಶ್ವಿನಿ AR ಅದು ಏನು ಅನ್ನೋದು ನೀವು ಆಲ್ಮೋಸ್ಟ್ ಆ ಹೆಸರು ಹೇಳೋದು ಗೊತ್ತಾಗುತ್ತೆ. ಏನೋ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ ಏನಿರ್ಬೋದು ಅಂತೇಳ್ಬಿಟ್ಟು. ನಿಮ್ಗೆ ಗೊತ್ತಿದ್ದರೆ ಹೇಳಿ. ಅಶ್ವಿನಿ AR ಅಂತ ಹಾಕಿದಾರಲ್ವ, ಏನಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಇಲ್ಲ ಅಂದರೆ ನಾನು ನೀವು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ನಾನು ಕಮೆಂಟ್ಗಳೆಲ್ಲ ಇವಾಗಿನ ನಾನು ಎಲ್ಲ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಇವೆಲ್ಲ ಕಮೆಂಟ್ ಮಾಡಿ ನನಗೆ. ಏನಾದ್ರು ಚಿಕ್ಕಪುಟ್ಟ ತಪ್ಪಿದ್ರೆ, ಈ ಥರ ತಪ್ಪಾಗಿದೆ ಮೇಡಮ್, ಈ ರೀತಿ ಮಾಡಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿದೆ, ನನಗೆ ಅದು ಒಂದು ಮೈಂಡಿಗೆ ಹೋಗುತ್ತೆ. ಅವಾಗ ನನಗೆ ಈ ಥರ ಮಾಡಬೇಕಾಯ್ತು ವಿಡಿಯೋನ, ಸರಿ ಅಂತಬಿಟ್ಟು ನನಗೂ ಖುಷಿಯಾಗುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಹೆಸರು ಬಂದ್ಬಿಟ್ಟು ಅಶ್ವಿನಿ. ನಮ್ಮ ರಾಖಿ ಹೆಸರು ಬಂದ್ಬಿಟ್ಟು ನಮ್ಮ ಯಜಮಾನ್ರ ಹೆಸರು ಬಂದ್ಬಿಟ್ಟು ರಾಖಿ ಅಂತೇಳ್ಬಿಟ್ಟು. ನಮ್ಮದು ಲವ್ ಮ್ಯಾರೇಜ್ ಆಗಿರೋದು, ನಮ್ಮ ರಾಖಿದು. ಅದಕ್ಕೆ ನಾನು ಹೆಸರಿಟ್ಟೆ ಕರೆಯೋದು ಫ್ರೆಂಡ್ಸ್. ಅಯ್ಯೋ ಹೆಸರಿಟ್ಟು ಕರೀತಾರೆ ಅಂತಬಿಟ್ಟು ಅದೇ ಒಂದು ದೊಡ್ಡ ಇದೇ ಆಗ್ಬಿಡುತ್ತೆ ಫ್ರೆಂಡ್ಸ್. ಹೆಸರಿಟ್ಟು ಕರೀತಾರೆ ಅಂತಬಿಟ್ಟು. ಆವಾಗ ಮದುವೆ ಆಗೋದಾಗ ರಾಖಿ ಅಂತಿದ್ದಲ್ಲ, ಕರಿಬೇಡ ಅಂತಬಿಟ್ಟು ಎಷ್ಟೊಂದು ಜನ ಏನೋ ಮಾತಾಡ್ತಾರೆ. ಅವೆಲ್ಲ ತಲೆ ಕೆಡಿಸ್ಕೊಂಡಾಗೆ ನಾವು ಕರೆಯೋದೇ ರಾಖಿ ಅಂತ ಫ್ರೆಂಡ್ಸ್. ಆಮೇಲೆ ರಾಖಿ. ಹಾಗೆ ಫ್ರೆಂಡ್ಸ್, ನಮ್ಮ ಅಮ್ಮನ ಹೆಸರು ಬಂದುಬಿಟ್ಟು ಸುಶೀಲಮ್ಮ ಅಂತಬಿಟ್ಟು, ನಮ್ಮ ಅಪ್ಪಾಜಿ ಹೆಸರು ಬಂದು ಗೋವಿಂದಪ್ಪ ಅಂತಬಿಟ್ಟು, ಗೋವಿಂದರಾಜ್ ಅಂತ ಕರೀತಾರೆ. ಆಮೇಲೆ ನಮ್ಮ ಪಾಪು ಹೆಸರು ಕೀರ್ತನ್ ಅಂತ ಫ್ರೆಂಡ್ಸ್. ನಂದು ಇವಾಗ ನಾನಿರೋದು ನಮ್ಮ ಅಮ್ಮರ ಮನೆಯಲ್ಲೇ ಇರೋದು. ನಮ್ಮ ಅಪ್ಪಾಜಿ ಅಮ್ಮಂಗೆ ಇಬ್ಬರು ಹೆಣ್ಮಕ್ಳು, ನಮ್ಮ ಅಕ್ಕ ನಾನು ಇದ್ದೀವಿ. ಇವಾಗ ನೀವು ಜಸ್ಟ್ ಬಂದಿದ್ಲು, ಬಂದು ನಾನು ಬಿಟ್ಟು ವೀಡಿಯೋ ಮಾಡ್ತಿದ್ದೀಯ ಅಂತಬಿಟ್ಟು ಬಂದು ಜಗಳ ಮಾಡ್ಕೊಂಡು ಹೋಗಿದ್ದಾಳೆ. ನಮ್ಮ ಅಕ್ಕನ ಹೆಸರು ಅನಿತಾ ಅಂತೇಳ್ಬಿಟ್ಟು. ನಮ್ಮ ಅಪ್ಪಾಜಿ ಅಮ್ಮಂಗೆ ಇಬ್ಬರು ಹೆಣ್ಮಕ್ಳು ಇರೋದು ನಾವು. ನಮ್ಮ ಅಮ್ಮನ ತಮ್ಮಂಗೆ ಕೊಟ್ಟಿರೋದು, ಅರೇಂಜ್ ಮ್ಯಾರೇಜ್ ಆಗಿರೋದು. ಅದು ಮದುವೆ ಆಗಿ 6 ತಿಂಗಳಿಗೆ ನಮ್ಮದು ಲವ್ ಮ್ಯಾರೇಜ್ ಮುಂಚೆ ಇರೋದು ಗೊತ್ತಾಗಿತ್ತು. ಆಮೇಲೆ ನಮ್ಮದಾಗಿದ್ದು ನಮ್ಮ ಅಕ್ಕನ ಮದುವೆಗೆ 6 ತಿಂಗಳಿಗೆ ನಮ್ಮದಾಗಿದ್ದು. ಆಮೇಲೆ ನಾವಿರೋದು ನಮ್ಮ ಅಮ್ಮರ ಮನೇಲಿ ಫ್ರೆಂಡ್ಸ್. ಇವಾಗಿರೋದು ನಾವಿರೋದು ಬಾಡಿಗೆ ಮನೇಲಿ, ಸ್ವಂತ ಮನೆಯಲ್ಲೆಲ್ಲ ಬಾಡಿಗೆ ಮನೇಲಿರೋದು. ಆಮೇಲೆ ಇಲ್ಲಿ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನಮ್ಮ ಪಾಪು, ನಾನು, ನಮ್ಮ ರಾಖಿ, ಪಾಪುನ ಇಷ್ಟೆಲ್ಲ ಇದ್ದೀವಿ. ಹಾಗೆ ಫ್ರೆಂಡ್ಸ್, ನಮ್ಮ ಅಕ್ಕಂದು ನಮ್ಮ ಮನೆಯಿಂದ ಹಿಂದೆ ಸ್ವಲ್ಪ ದೂರ ಹಿಂದೆ ಅಷ್ಟೇ 2 ಹೆಜ್ಜೆ ಹಾಕಿರಲ್ಲಿ 2 ಹೆಜ್ಜೆ ಹಾಕಿ ಅಲ್ಲಿ ಹಾಕಿರೋದು. ಹಾಗಾಗಿ ನಮ್ಮ ಅಕ್ಕನೂ ಅಷ್ಟೇ ಎಲ್ಲ ಪ್ರತಿಯೊಬ್ಬರು ಬಂದು ಹೋಗ್ತಿರ್ತಾಳೆ. ಹಾಗೆ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಇಷ್ಟೇ ಫ್ರೆಂಡ್ಸ್. ನನ್ನ ಹೆಸರು, ನಮ್ಮ ಪಾಪನ ಹೆಸರು, ನಮ್ಮ ರಾಖಿ ಹೆಸರು, ನಮ್ಮ ಅಪ್ಪ ಅಮ್ಮನ ಹೆಸರು, ನಾನು ಯಾರ ಮನೇಲಿ ನಮ್ಮ ಅಮ್ಮರ ಮನೇಲಿದ್ದೀನಿ. ನಾನು ಇಷ್ಟೇ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ನಮ್ಮ ಊರು ಯಾವುದು ಅಂತ ಹೇಳಿದ್ದೀನಿ. ಚಿತ್ರದುರ್ಗ ಡಿಸ್ಟಿಕ್, ಹೊಸದುರ್ಗ ತಾಲೂಕು ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಹಾಗೆ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಾರೆ. ಹೀಗೆ ಯಾರೋ ಡೌಟ್ ಇದ್ರೆಲ್ಲ ಕಮೆಂಟ್ ಮಾಡಿ ಕೇಳಿ, ನಾನು ಹೇಳ್ತೀನಿ ಪ್ರತಿಯೊಂದೂ. ಯಾರೋ ಡೌಟ್ ಇದ್ದರೆ ಕೇಳಿ,
ಓಕೆನಾ ಫ್ರೆಂಡ್ಸ್? ಓಕೆ, ನಾನು ಮಾಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಅನ್ಸಬ್ಸ್ಕ್ರೈಬರ್ ಯಾರು ಮಾಡ್ಕೊಬೇಡಿ. ಏನೋ 2 ದಿವಸ 3 ದಿವಸ ವೀಡಿಯೋ ಲೇಟ್ ಆಗ್ಬೋದು, ಯಾಕೆಂದರೆ ಪಾಪು ಇರೋದ್ರಿಂದ ಸ್ವಲ್ಪ ರಿಸ್ಕ್ ಆಗ್ತಿದೆ. ಅವನು ಒಂದು ದಿವಸ ಚೆನ್ನಾಗಿರ್ತಾನೆ, ಒಂದು ದಿವಸ ಆಟ ಮಾಡ್ತಾನೆ, ಹೇಳ್ತಾನೆ. ಹಂಗಾಗಿ ನನಗೆ ವೀಡಿಯೋಸ್ ಇವತ್ತು ಮಾಡೋಣ ಅಂತ ಕೂತಿರ್ತೀನಿ, ಅರ್ಧಕ್ಕೆ ಎದ್ದೋಗ್ಬೇಕಾಗುತ್ತೆ. ಇದೆಲ್ಲ ಮೇಂಟೈನ್ ಮಾಡಿಕೊಂಡು ಮಾಡೋರು ಎಷ್ಟೊಂದು ಜನ ಇದ್ದಾರೆ. ಆದರೆ ಮಾವಿನ ಇವಾಗ ಕಲಿತಿರೋದ್ರಿಂದ, ನೀನು ಈಗಿನ ಹೆಜ್ಜೆ ಇಟ್ಟಿರೋದ್ರಿಂದ ಮೊದಲ ಸ್ಟೆಪ್ ಇಟ್ಟಿದ್ದೀನಿ ನನಗಿನ್ನೂ ಕಲಿಯೋದಕ್ಕಿನ್ನೂ ತುಂಬ ಇದೆ. ಅವನು ಮೇಂಟೈನ್ ಮಾಡ್ಕೊಂಡು ಅವ್ನು ಟೈಮ್ ಯಾವಾಗ ಮಲ್ಕೊತಾನೆ, ಅವ್ನು ಮಲ್ಕೊಂಡು ನನಗೆ ಇಷ್ಟು ಟೈಮಲ್ಲಿ ನಾನು ಇದು ಮುಗಿಸ್ಕೋಬೇಕು, ಇದು ಎಡಿಟ್ ಮಾಡಬೇಕು, ಇದು ವಾಯ್ಸ್ ಓವರ್ ಕೊಡಬೇಕು ಅಂತ ಇಷ್ಟೆಲ್ಲ ನನಗೆ ಥಾಟ್ ಎಲ್ಲ ಬಂದಿದ್ದಾವೆ. ಇವಾಗ ಯಾವ ವಿಡಿಯೋ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗಿದೆ ಇವಾಗ ಆಲ್ಮೋಸ್ಟು. ಇನ್ನು ಮುಂದೆ ಸ್ವಲ್ಪ ಒಂದೊಂದು ಸ್ಟೆಪ್ಪಲ್ಲಿ ನಾನು ಸರಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಪ್ಲೀಸ್ ನನಗೆ ಏನಾದ್ರು ತಪ್ಪಾಯಿದ್ರೆ ಕ್ಷಮೆ ಇರಲಿ, ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ಎಷ್ಟೊಂದು ಜನಕ್ಕೆ ಸಪೋರ್ಟ್ ಮಾಡ್ತೀರಾ, ನನಗೂ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಮಾಡಿ. ಎಲ್ಲರೂ ಎಷ್ಟೊಂದು ಜನಕ್ಕೆ ಸಪೋರ್ಟ್ ಮಾಡಿ ಬೆಳೆಸಿದ್ದೀರ ಅವ್ರನ್ನೆಲ್ಲ. ಅದೇ ರೀತಿ ನನಗೂ ಬೆಳೆಸಿದ್ರೆ, ನನಗೂ ಸಪೋರ್ಟ್ ಮಾಡಿದರೆ ನನಗೂ ಫುಲ್ ಖುಷಿ ಆಗುತ್ತೆ. ನಂಗೆ ಚಿಕ್ಕವಳಿಂದನೂ ಆಸೆ ಇತ್ತು ನನಗೆ ಯೂಟ್ಯೂಬ್ ಮಾಡಬೇಕು, ರೀಲ್ಸ್ ಮಾಡಬೇಕು ಅಂತೇಳ್ಬಿಟ್ಟು. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕು ಸಮೇತ ಹಾಕಿದ್ದೀನಿ. ಹೋಗಿ ಇನ್ಸ್ಟಾಗ್ರಾಮ್ ಪೇಜ್ ತೆಗೆದ್ಬಿಟ್ಟು ನೋಡಿ, ರೀಲ್ಸ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಯಾಕೆಂದರೆ ನಾನು ತುಂಬ ಇಷ್ಟಪಟ್ಟು ನನಗೆ ಮಾಡಬೇಕು ಅಂತ ತುಂಬ ಆಸೆಯಿಂದ ಮಾಡಿರೋದು. ಯಾರು ನಿರಾಸೆ ಮಾಡಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟೊಂದು ಜನಕ್ಕೆ ಹೋಗಿ ಶೇರ್ ಮಾಡಿ ವೀಡಿಯೋಸ್ ನೋಡಿ ಅಂತೇಳ್ಬಿಟ್ಟು. ಹಾಗೆ ನನ್ನನ್ನೊಬ್ಳು ಬೆಳೆಸಿ ಫ್ರೆಂಡ್ಸ್. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ. ನಾನು ಇದೇ ರೀತಿ ಬೆಳೆಸಿ ನನ್ನ ಆಲ್ಮೋಸ್ಟ್ ಇವಾಗ ಇನ್ನೇನು 100 ಆಗಕ್ಕೆ ಬರ್ತಾಯಿದೆ. ಇನ್ನೂ ಅಷ್ಟೇ 100 ಆಗಕ್ಕೆ ಬಂದಿದೆ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡಾಕ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದೆಲ್ಲ ಕಮೆಂಟ್ ಮಾಡಿ ಕೇಳಿ. ಓಕೆನಾ ಫ್ರೆಂಡ್ಸ್? ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಓಕೆ, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಓಕೆ ಫ್ರೆಂಡ್ಸ್, ಲವ್ ಯು. ಬಾಯ್.